ಇದು ಬಸವೇಶ್ವರ ನಗರ ಶಾರದಾ ಕಾಲೋನಿ 88 ಬಸ್ ಸ್ಟಾಪ್. BMTC ಬಸ್ ಸ್ಟ್ಯಾಂಡ್ ಟಾಯ್ಲೆಟ್ ನೀವು ನೋಡ್ಬೋದು. ಇದು BMTC ಬಸ್ ಸ್ಟ್ಯಾಂಡು ಟಾಯ್ಲೆಟು. BMTC ಬಸ್ ಸ್ಟಾಪ್ ಟಾಯ್ಲೆಟ್ ಇದು. ಸರಿ ಮಾಡಿ ಇದು ಸುಮಾರು ವರ್ಷದಿಂದ ಹಿಂಗೆ ನೋಡ್ತಾ ಇದ್ದೀವಿ ನಾವು. ಎಷ್ಟೋ ವರ್ಷ ಆಯಿತು. ಇದು ಏನು ಮೇಂಟೆನೆನ್ಸು, ಯಾರು ಏನು ಮಾಡ್ತಾರೋ, ಸುರೇಶ್ ಕುಮಾರ್ ಅವ್ರು ಏನು ಮಾಡ್ತಾರೆ, ನಮ್ಮ ಗೋಪಾಲಣ್ಣ ಅವ್ರು ಏನು ಮಾಡ್ತಾರೆ, ಇದೇನೋ ಒಂದು ದಿವಸ ಏನೋ ಬಂದು ನೋಡಿದ್ರು. ಇದಕ್ಕೆ ಯಾರು ಮೇಂಟೆನೆನ್ಸು ಏನು ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ಬಸವೇಶ್ವರ ನಗರ ಶಾರದಾ ಕಾಲೋನಿ BMTC ಬಸ್ ಸ್ಟ್ಯಾಂಡು. ಈ ಪೂರ್ತಿ ಬಸ್ ಸ್ಟ್ಯಾಂಡ್ ಒಳಗಡೆ ಇರೋದು ಈ BBMP ಬಸ್ ಸ್ಟ್ಯಾಂಡು. BMTC ಆ್ಯಂಡ್ BBMP ನೋಡ್ಬೋದು ನೀವು. ಇಲ್ಲಿ ಒಂದು ATM ಕೂಡ ಇದೆ, ಕರ್ನಾಟಕ ಬ್ಯಾಂಕು. ಇದು ನೋಡಿ ಈ ಪರಿಸ್ಥಿತಿ. ನಮ್ಮ BBMP ಸುರೇಶ್ ಕುಮಾರ್ ಅವರು ಈ ರೀತಿ ಇದೆ. ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಇದೆ. ಶಾರದಾ ಕಾಲೋನಿ ಬಸವೇಶ್ವರ ನಗರ BMTC ಬಸ್ ಸ್ಟ್ಯಾಂಡು. ಇಲ್ಲೇನೋ ನೋ ಪಾರ್ಕಿಂಗ್ ಏನೋ ಬೋರ್ಡ್ ಬೇರೆ ಹಾಕಿದ್ದಾರೆ, ನೋಡ್ಬೋದು ನೀವು. ನೋಡಿ ಈ ಥರ ನಮ್ಮ ಬಸ್ ಸ್ಟ್ಯಾಂಡು ಈ ರೀತಿ ಇದೆ. ನಮ್ಮ ಸುರೇಶ್ ಕುಮಾರ್ ಅವ್ರ ಮನೆ ಕೂಡ ಇಲ್ಲಿ ಹತ್ರದಲ್ಲಿ ಇದೆ, ನೋಡ್ಬೋದು ನೀವು. ನೋಡಿ ಏನೋ ಟ್ಯಾಂಕ್ ಇದೆ, ಗೊತ್ತಿಲ್ಲ. ಇದೇ ಬಸ್ ಸ್ಟ್ಯಾಂಡು. ನೋಡ್ಬೋದು ನೀವು. ಇದೇ BMTC 88 ಬಸ್ ಸ್ಟಾಪ್ ಶಾರದಾ ಕಾಲೋನಿ ಬಸವೇಶ್ವರ ನಗರ. ಇದೇ ಬಸವೇಶ್ವರ ನಗರ ನೋಡ್ಬೋದು. ತುಂಬ ಗಲೀಜಿದೆ ನೋಡಿ, ನೋಡಿಸ್ತೀರಾ ನೀವು. ನೋಡಿ ಇದು BMTC. ಇನ್ನು ಸುತ್ತ ತೋರಿಸ್ತೀನಿ. ಲೇಡೀಸ್ ಟಾಯ್ಲೆಟ್ ಇದೆ ಈ ಕಡೆ. ಕಾಂಪೌಂಡ್ ಒಳಗಡೆ ತುಂಬ ಗಲೀಜಿದೆ, ನೋಡ್ತೀರ ನೀವು. ನೋಡಿ ಇದು ಬಸ್ ಸ್ಟ್ಯಾಂಡ್ ಒಳಗಡೆದು ಫುಲ್ಲು ಇದೆ ಈ ರೀತಿ. ಫುಲ್ ಇದು ನಮ್ಮ BBMP ಕೆಲಸ, ನೋಡ್ಬೋದು ನೀವು. ಇದು ಬಂದು ನಮ್ಮ ಸುರೇಶ್ ಕುಮಾರ್ ಅವರು ವ್ಯಾಪ್ತಿಯಲ್ಲಿ ಬರುತ್ತೆ, ನೋಡಿದ್ರ. ಈ ಮೆಜೆಸ್ಟಿಕ್ಕಲ್ಲಿ ಜಾಗ ಇಲ್ಲ, ಅಲ್ಲೇನೋ ಕೆಲಸ ನಡೀತೈತೆ ಅಂತ ಈ ಬಸ್ಸುಗಳನ್ನ ಇಲ್ಲಿ ನಿಲ್ಲಿಸ್ತಾರೆ. ಈ ಕಾಂಪೌಂಡ್ ಒಳಗಡೆದು ಏನಿದೆ ಇದೇ ಶಾರದಾ ಕಾಲೋನಿ ಬಸ್ ಸ್ಟ್ಯಾಂಡು, ನೋಡ್ಬೋದು ನೀವು. ಇನ್ನು ಮುಂದೆ ಕೂಡ ತೋರಿಸ್ತೀನಿ ಗಲೀಜು ಹೇಗೆ ಯಾವ ಥರ ಇದೆ. ಇದು ಪೂರ್ತಿ ಗಲೀಜಿದೆ, ನೋಡ್ತೀರ ನೀವು. ನೋಡ್ಬೋದು ಪೂರ್ತಿ. ನಾವು ಒಂದು ಸುಮಾರು ಒಂದು 25-30 ವರ್ಷದಿಂದ ಈ ಬಸ್ ಸ್ಟ್ಯಾಂಡಲ್ಲಿ ನಾವು ಕೂಡ
ಕೂತ್ಕೊತೀವಿ. ನೋಡ್ಬೋದು ನೀವು, ಈ ಬಸ್ ನಿಂತಿರೋದು ಇದೇ ಬಸ್ ಸ್ಟಾಪು. ಆ ಬಸ್ ಸ್ಟ್ಯಾಂಡ್ ಎದುರುಗಡೆನೇ ಇದೆಲ್ಲ ನಡೆದಿದೆ ಪೂರ್ತಿ. ನೋಡ್ಬೋದು ನೀವು. ನಾವು ನೋಡಿ ಆಮೇಲೆ ಈ ಕಾಂಪೌಂಡ್ ಒಳಗಡೆನೇ ಇರುತ್ತೆ ನೋಡಿ. ಈ ರೀತಿ ಹೋಗ್ತೇವೆ ನೀವು ಪರಿಸ್ಥಿತಿನ. BMTC ಸಾರದಾ ಕಾಲೋನಿ ಬಸ್ ಸ್ಟ್ಯಾಂಡು, ಬಸವೇಶ್ವರ ನಗರ 88 ಬಸ್ ಸ್ಟಾಪು, BMTC ಮತ್ತು BBMP ಬಸ್ ಸ್ಟ್ಯಾಂಡ್. ಇದು ನೋಡ್ಬೋದು ಕಾಂಪೌಂಡ್ ಒಳಗಡೆ ರಸ್ತೆ ಪೂರ್ತಿ ಇದೆ. ಇದು ಪೂರ್ತಿ ಇದೆ ಈ ಥರ, ಈ ರೀತಿ ಇಷ್ಟಿದೆ. ನಮ್ಮ BBMP ಅವರು ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕೆಲಸ ಮಾಡ್ತಾರೆ. ನೋಡ್ಬೋದು ನೀವು, ಇಲ್ಲೇನು ಪೈಪ್ ಬೇರೆ ಬಿಟ್ಟಿದ್ದಾರೆ. ಇದು ಒಂದು ಟವರ್ ಇದೆ. ಟವರು ಕ್ಲೀನಿಂಗ್ ಏನಿಲ್ಲ. ನೋಡ್ಬೋದು ಇದು BMTC ಬಸ್ ಸ್ಟ್ಯಾಂಡು, ಬಸವೇಶ್ವರ ನಗರ 88 ಬಸ್ ಸ್ಟಾಪ್. ನೋಡ್ಬೋದು ಈ ಕಾಂಪೌಂಡ್ ಒಳಗೆ ಇದು ದೃಶ್ಯ. ಇದು ಪೂರ್ತಿ ನೋಡ್ಬೋದು ನೀವು, ಇದಿಷ್ಟು ಪೂರ್ತಿ ಇದೆ. ನೋಡ್ಬೋದು ನೀವು ಈ ಗಲೀಜು. ಇದೇ BBMP ವರ್ಕು. BBMP ನೋಡಿದ್ರ, ಇದೇ ಬಸ್ ಇಲ್ಲಿಂದಾನೇ ಎಂಟ್ರಿ ಆಗೋದು. ಅದೇ ಮೇನ್ ರೋಡು ನೋಡಿ. ಇದೇ ನಮ್ಮ ಸಾರದಾ ಕಾಲೋನಿ ಮೇನ್ ರೋಡು. ಬಸ್ಸು ಇಲ್ಲಿ ಬಂದು ಹಿಂಗೆ ಡ್ರಾ ಆಗುತ್ತೆ, ಒಳಗೆ ಬರುತ್ತೆ ಇಲ್ಲಿಂದ. ಇದು ನೋಡ್ಬೋದು ನೀವು, ಪೂರ್ತಿ ಈ ಬಸ್ ಸ್ಟ್ಯಾಂಡು ಈ ರೀತಿ ಇಟ್ಕೊಂಡಿದ್ದಾರೆ. ನಮ್ಮ ಸಾರದಾ ಕಾಲೋನಿ ಬಸ್ ಸ್ಟಾಪ್, BMTC ಬಸ್ ಸ್ಟ್ಯಾಂಡು. ಅಲ್ಲಿ ನೋಡಿ ಬೋರ್ಡ್ ಹಾಕಿದ್ದಾರೆ ಪೂರ್ತಿ. ನೋಡ್ಬೋದು ನೀವು, SRTC ಕರ್ನಾಟಕ ಸ್ಟೇಟ್ ರೋಡ್ ನೋಡಿದ್ದೀರಾ, ತೋರಿಸ್ಬೋದು ನೀವು. ಹಿಂಗೆ ಬಸ್ಸು ಒಳಗೆ ಬರೋದು ಈ ರೀತಿ ನೋಡಿ. ಬಸ್ಸು ಹೋಗೋದು. ಇದೇನು ನೋ ಪಾರ್ಕಿಂಗ್ ಬೋರ್ಡ್ ಬೇರೆ ಹಾಕಿದ್ದಾರೆ. ಇದು ಏನು ಕಬ್ಬಣದ ಏನು ಪ್ಲೇಟ್ ಹಾಕಿದ್ದಾರೆ ನೋಡ್ಬೋದು, ಗೊತ್ತಿಲ್ಲ. ಡೈರೆಕ್ಟಾಗಿ 2 ವೀಲರ್ ಕೂಡ ಒಳಗಡೆನೇ ಹೋಗುತ್ತೆ, ಯಾರು ಏನು ಕೇಳೋರಿಲ್ಲ. ಬೋರ್ಡ್ ಇದೆ. हाँ क्या भैया, कितना साल से इधर खड़ा? सफाई का लगा नहीं, इधर आप कितना साल से बैठते हैं? आप इधर कितना दिन हो गया? कोई साफ नहीं कर रहा है ना? कोई नहीं कर रहा साहब, कोई नहीं है, कोई आता ही नहीं है। कोई आएगा तनी मनी मार के चले जाएगा, सफाई बराबर नहीं करता। मतलब तनी मनी भी तो मारता है कि नहीं मारता है? नहीं मारता है ना. देख रहे कितना गंदा है। ನೋಡಿದ್ರೆ ಸ್ನೇಹಿತರೆ, ಇವರು ಇಲ್ಲಿ ಹತ್ರದಲ್ಲಿ ಇರೋರು ಡೈಲಿ ಇಲ್ಲಿ ಬಂದು ಕೂತ್ಕೊಂಡು ಟೀ ಕಾಫಿ ಕುಡ್ಕೊಂಡು ಇರ್ತಾರೆ. ಸೊ ಇವರೆಲ್ಲ ಈ ರೀತಿ ನಮ್ಮ ಸುರೇಶ್ ಕುಮಾರ್ ಅವ್ರದ್ದು ವರ್ಕು. ಮತ್ತು MLA ಸುರೇಶ್ ಕುಮಾರ್ ಅವ್ರಿಗೆ ಇದೊಂದು ಕ್ಲೀನ್ ಮಾಡಿ ಅಂತ ಮನವಿ ಮಾಡಿಕೊಂಡು